ಫ್ರೆಂಡ್ಸ್, ಎರಡನೇ ವಿಶ್ವಯುದ್ಧದಲ್ಲಿ ಹಿಟ್ಲರ್ ಸೂಸೈಡ್ ಮಾಡ್ಕೊಂಡ್ಮೇಲೆ ಜರ್ಮನಿ ಸೋಲುತ್ತೆ. ಅದೇ ಒಂದು ವೇಳೆ ಈ ಯುದ್ಧದಲ್ಲಿ ಜರ್ಮನಿ ಗೆದ್ದಿದ್ರೆ ಇವತ್ತು ಪ್ರಪಂಚದ ಪರಿಸ್ಥಿತಿ ಹೇಗಿರ್ತಿತ್ತು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬಂದಿದ್ಯಾ? ಈ ಪ್ರಶ್ನೆಗೆ ಉತ್ತರ ನಮಗೆ ಹಿಟ್ಲರ್ ಬರೆದ ಎರಡನೇ ಪುಸ್ತಕದಲ್ಲಿ ಸಿಗುತ್ತೆ. ಹಿಟ್ಲರ್ ತನ್ನ ಎರಡನೇ ಪುಸ್ತಕದಲ್ಲಿ ಯುದ್ಧ ಗೆದ್ದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಬರ್ಕೊಂಡಿದ್ದಾನೆ. ಇದರಲ್ಲಿ ಮೊದಲನೇದು ಫ್ರಾನ್ಸ್ ಅನ್ನ ಕಬಳಿಸಿ ಫ್ರಾನ್ಸ್ ಅನ್ನ ಜರ್ಮನಿಯ ಭಾಗ ಮಾಡ್ಕೋಬೇಕು ಅಂತ ಬರ್ಕೊಂಡಿದ್ದಾನೆ. ಎರಡನೇದು ಪ್ರಪಂಚದ ಅತಿ ದೊಡ್ಡ ದೇಶ ರಷ್ಯಾನ ಜರ್ಮನಿ ಭಾಗ ಮಾಡ್ಕೊಂಡು ಅದನ್ನ ಆಳ್ಬೇಕು ಅಂತ ಬರ್ಕೊಂಡಿದ್ದಾನೆ. ಮೂರನೇದು ಇವತ್ತಿನ USA ಅಮೆರಿಕವನ್ನು ಜರ್ಮನಿಯ ಭಾಗ ಮಾಡ್ಕೋಬೇಕು ಅಂತ ಬರ್ಕೊಂಡಿದ್ದಾನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಎರಡನೇ ವಿಶ್ವಯುದ್ಧದಲ್ಲಿ ಜರ್ಮನಿ ಗೆದ್ದಿದ್ರೆ ಇವತ್ತು ಹಿಟ್ಲರ್ ಅನ್ನ ನಾವು ಒಬ್ಬ ವೀರ ಶೂರ ಧೀರ ಜರ್ಮನಿಯ ಹಣೆ ಬರಹವನ್ನ ಬದಲಾಯಿಸಿದ ವೀರ ಹಿಟ್ಲರ್ ಅಂತ ಓದ್ತಾ ಇದ್ವಿ. ಹಿಟ್ಲರ್ ಅನ್ನ ಒಬ್ಬ ಗ್ರೇಟ್ ಲೀಡರ್ ಅಂತ ಪ್ರಪಂಚ ಕೊಂಡಾಡ್ತಿತ್ತು. ಇವತ್ತು ಜರ್ಮನಿ ಪ್ರಪಂಚದ ಶಕ್ತಿಶಾಲಿ ದೇಶ ಆಗಿ ಬೆಳಿತಿತ್ತು. ಫ್ರೆಂಡ್ಸ್, ವಿಡಿಯೋದ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನು ಕೊಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.